ಕರ್ನಾಟಕ ಅಗ್ರ ವಾರ್ತೆಯಲ್ಲಿ ಈಗ ರಾಜಕೀಯದ ಸುದ್ದಿ. ಯಾವುದೇ ಚುನಾವಣೆ ಇರಲಿ, ಲೋಕಸಭೆ ಚುನಾವಣೆ ಇರಲಿ ಅಥವಾ ವಿಧಾನಸಭೆ ಚುನಾವಣೆ ಇರಲಿ, ಮಂಡ್ಯ ಕ್ಷೇತ್ರ ಬಹಳ ಗಮನ ಸೆಳೆಯುತ್ತೆ. ಇನ್ನೇನು ಲೋಕಸಭೆ ಚುನಾವಣೆಗೆ 3 ತಿಂಗಳು ಬಾಕಿ ಇದೆ. ಆಗಲೇ ಮಂಡ್ಯ ರಣಕಣ ರಂಗೇರ್ತಾ ಇದೆ. ಈಗಾಗಲೇ ಲೋಕಸಭೆ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಮಂಡ್ಯ ರಣಕಣದ ಚಿತ್ರಣವನ್ನೇ ಈ ಮೈತ್ರಿ ಬದಲು ಮಾಡ್ತಾ ಇದೆಯಾ? ನಿಖಿಲ್ ಎಚ್ಡಿಕೆ ಹೆಸರಿಗೆ ತಂಡ ಹೊಡೆದ್ರ ಕಾಂಗ್ರೆಸ್ ಆಕಾಂಕ್ಷಿಗಳು. ಮಂಡ್ಯ ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿದ್ದ ಆಕಾಂಕ್ಷಿಗಳು ಹಿಂದೇಟ್ ಹಾಕ್ತಾ ಇದ್ದಾರಂತೆ. ಇಷ್ಟು ದಿನ ಟಿಕೆಟ್ಗಾಗಿ ಸಾಲುಗಟ್ಟಿ ನಿಂತಿದ್ರು ಸ್ಥಳೀಯ ಮುಖಂಡರು. ಈಗ ನಿಖಿಲ್ ಕುಮಾರಸ್ವಾಮಿ ಹೆಸರು ಪ್ರಸ್ತಾಪ ಆಗ್ತಾ ಇದ್ದ ಹಾಗೇನೆ ಲೆಕ್ಕಾಚಾರ ಕೂಡ ಬದಲಾಗಿದೆ. ಸ್ಪರ್ಧೆಗೆ ಕಾಂಗ್ರೆಸ್ ಆಕಾಂಕ್ಷಿಗಳು ಹಿಂದೇಟ್ ಹಾಕ್ತಾ ಇದ್ದಾರೆ. ಸಭೆಯಲ್ಲಿ ಯಾರ ಹೆಸರನ್ನು ಪ್ರಸ್ತಾಪ ಮಾಡಿಲ್ವಂತೆ ಸ್ಥಳೀಯ ಮುಖಂಡರು. ಈ ಕುರಿತಾಗಿನೇ ಕಾಂಗ್ರೆಸ್ ವಲಯದಲ್ಲಿ ಸಭೆ ಆಯಿತು. ಆದರೆ ಸಭೆಯಲ್ಲಿ ಯಾರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ. ಲೋಕಸಭೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧಪಡಿಸೋದಿಕ್ಕೆ ಅಂತಲೇ ನಡೆದಂತಹ ಸಭೆ ಅದು. ಮಂಡ್ಯ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ ಸುದ್ದಿ ಇದು. ಕರ ಸೇವಕ ಶ್ರೀಕಾಂತ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ. ಹುಬ್ಬಳ್ಳಿಯಲ್ಲಿ 31 ವರ್ಷದ ಹಳೆಯ ಕೇಸ್ನಲ್ಲಿ ಕರ ಸೇವಕ ಶ್ರೀಕಾಂತ ಪೂಜಾರಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಶ್ರೀಕಾಂತ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ. ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ಸುದ್ದಿ ಇದು. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಕೋರ್ಟ್ ಜಾಮೀನು ನೀಡಿ ಆದೇಶವನ್ನ ಹೊರಡಿಸಿದೆ. ಶ್ರೀಕಾಂತ್ ಪೂಜಾರಿ ಬಂಧನ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ರಾಜಕೀಯ ಮೇಲಾಟಕ್ಕೂ ಕೂಡ ಇದು ಕಾರಣ ಆಗುತ್ತೆ. 31 ವರ್ಷದ ಹಿಂದಿನ ಹಳೆಯ ಕೇಸ್. ಆಗ ರಾಮ ಮಂದಿರ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಶ್ರೀಕಾಂತ್ ಪೂಜಾರಿ ಮೇಲೆ ದಾಖಲಾಗಿದ್ದಂತಹ ಕೇಸ್. ಆದ್ರೆ ಈಗ ಈ ಕೇಸನ್ನ ರೀಓಪನ್ ಮಾಡಿ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿದ್ದು ಬಹಳ ದೊಡ್ಡ ಸುದ್ದಿಯಾಗಿತ್ತು. ರಾಜಕೀಯ ಮೇಲಾಟಕ್ಕೆ ಕಾರಣ ಆಗಿತ್ತು. ಬಿಜೆಪಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ನಡೆಸಿತ್ತು. ಬಹಳ ಜೋರಾದ ಹೋರಾಟ ಹುಬ್ಬಳ್ಳಿಯಲ್ಲೂ ಕೂಡ ನಡೆದಿತ್ತು. ಡಿಸೆಂಬರ್ 29ಕ್ಕೆ ಬಂಧನಕ್ಕೆ ಒಳಗಾಗಿದ್ರು ಶ್ರೀಕಾಂತ್ ಪೂಜಾರಿ. ಅದಾದ ನಂತರ ನಿರಂತರವಾಗಿ ವಾಕ್ಪ್ರಹಾರಗಳು ಶುರುವಾಗಿತ್ತು. ಮೊನ್ನೆಯಿಂದ ಬಿಜೆಪಿ ಪ್ರತಿಭಟನೆ ನಡೆಸಿತು. ಈಗ ಜಾಮೀನು ಮಂಜೂರಾಗಿದೆ. ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರು. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಕೋರ್ಟ್ನಿಂದ ಜಾಮೀನು ನೀಡಲಾಗಿದೆ. ಡಿಸೆಂಬರ್ 29ರಂದು ಬಂಧನಕ್ಕೆ ಒಳಗಾಗಿ ಜೈಲು ಸೇರಿದಂತಹ ಶ್ರೀಕಾಂತ್ ಪೂಜಾರಿ 31 ವರ್ಷದ ಹಳೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಂತಹ ಶ್ರೀಕಾಂತ್ ಪೂಜಾರಿಗೆ ಇದೀಗ ಜಾಮೀನು ಮಂಜೂರಾಗಿದೆ. ಒಂದು ಕಡೆ ಆರೋಪಗಳನ್ನ ಬಿಜೆಪಿ ಮಾಡ್ತಾ ಇದ್ರೆ, ಕಾಂಗ್ರೆಸ್ ತಾನು ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಬಂತು. ಶ್ರೀಕಾಂತ್ ಪೂಜಾರಿ ಮೇಲೆ ಇದ್ದಂತಹ ಹಳೆ ಕೇಸ್ಗಳ ಲಿಸ್ಟ್ ಗಳನ್ನ ಇಡ್ತು. ನಾವ್ ಯಾಕೆ ಆತನನ್ನ ಅರೆಸ್ಟ್ ಮಾಡಿದ್ವಿ ಅಂತ. ಆದ್ರೆ ಅರೆಸ್ಟ್ ಮಾಡಿದ ಕಾರಣ ರಾಮ ಮಂದಿರ ಹೋರಾಟದಲ್ಲಿ ಭಾಗಿಯಾಗಿ ಅಲ್ಲಿ ಆತನ ಮೇಲೆ ದಾಖಲಾಗಿದ್ದಂತಹ ಕೇಸ್, ಲಾಂಗ್ ಪೆಂಡಿಂಗ್ ಕೇಸ್ ಅನ್ನೋ ಕಾರಣವನ್ನ ನೀಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಗುರುರಾಜ್ ಹೂಗಾರ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗುರುರಾಜ, ಶ್ರೀಕಾಂತ ಪೂಜಾರಿಗೆ ಕೊನೆಗೂ ಕೂಡ ಜಾಮೀನು ಮಂಜೂರಾದಂಥದ್ದು. ಕೋರ್ಟ್ ಏನ್ ಹೇಳಿದೆ ತನ್ನ ಆದೇಶದಲ್ಲಿ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ವೀಣಾ, ಇನ್ನಷ್ಟು ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಈಗಾಗಲೇ ನ್ಯಾಯಾಧೀಶರು ಆತನಿಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿ ಆದೇಶವನ್ನ ಹೊರಡಿಸುವಂತದ್ದು. ಏನು ಡಿಸೆಂಬರ್ 29ನೇ ತಾರೀಕು ಶ್ರೀಕಾಂತ್ ಪೂಜಾರಿಯ ಬಂಧನವಾಗಿತ್ತು. ಬಂಧನದ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ವಿಚಾರವನ್ನ ಸುದ್ದಿ ಪ್ರಸಾರ ಮಾಡಿದ ನಂತರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕೂಡ ಗ್ರಾಸವಾಯಿತು. ಪ್ರತಿಪಕ್ಷ ಬಿಜೆಪಿ ಇದನ್ನೇ ಒಂದು ಅಸ್ತ್ರವಾಗಿಸಿಕೊಂಡು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿತು. ಹುಬ್ಬಳ್ಳಿಯಲ್ಲಿ ರಾಜ್ಯವ್ಯಾಪಿ ಬಿಜೆಪಿ ನಾಯಕರುಗಳು ಪ್ರತಿಭಟನೆಯನ್ನ ನಡೆಸಿದ್ರು. ಅದಾದ ಬಳಿಕ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಮೊನ್ನೆ ದಿನ ಸಲ್ಲಿಕೆಯಾಗಿತ್ತು. ನಿನ್ನೆ ನ್ಯಾಯಾಧೀಶರು ಆ ಜಾಮೀನು ಅರ್ಜಿಯನ್ನ ವಿಚಾರಣೆಯನ್ನ ಕೈಗೆತ್ತಿಕೊಂಡು ವಾದ ಪ್ರತಿವಾದವನ್ನ ಆಲಿಸಿದ್ರು. ಆ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಈತನಿಗೆ ಜಾಮೀನು ಮಾಡೋದು ಬೇಡ, 31 ವರ್ಷಗಳಿಂದ ಈತ ತಲೆಮರೆಸಿಕೊಂಡಿದ್ದೇನೆ ಅನ್ನುವಂತ ವಾದವನ್ನ ಮಂಡಿಸಿ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಆದ್ರೆ ಅಂತಿಮವಾಗಿ ಕಕ್ಷಿದಾರರ ಪರವಾದಂತಹ ವಕೀಲರು ಸಂಜೀವ್ ಬಡಸ್ಕರ್ ಅವರು, ಇಲ್ಲ ಶ್ರೀಕಾಂತ್ ಪೂಜಾರಿ ಏನಿದ್ದಾರೆ ಈತ
ಇಲ್ಲೂ ಕೂಡ ತಲೆಮರೆಸಿಕೊಂಡಿರ್ಲಿಲ್ಲ. ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾದಾಗಲೂ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿ ಜಾಮೀನನ್ನ ಪಡ್ಕೊಂಡಿದ್ದ. ಅಷ್ಟೇ ಅಲ್ಲ, ಪೊಲೀಸರು ಕರೆದಾಗ ಪೊಲೀಸರ ಸಮಕ್ಷಮದಲ್ಲಿ ಹಾಜರಾಗಿ ಮುಚ್ಚಳಿಕೆ ಪತ್ರವನ್ನು ಕೂಡ ಬರೆದುಕೊಟ್ಟಿದ್ದ. ಹಾಗಾಗಿ ನ್ಯಾಯಾಲಯಕ್ಕೆ ವಿಧೇಯನಾಗಿ ನಡ್ಕೊಂಡಿದ್ದಾನೆ. ಹಾಗಾಗಿ ಈತನಿಗೆ ಜಾಮೀನನ್ನ ಮಂಜೂರು ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡಿಕೊಂಡ ಹಿನ್ನೆಲೆಯಲ್ಲಿ ತೀರ್ಪು ನಿನ್ನೆ ವಿಚಾರಣೆ ನಡೆಸಿದಾಗ ಇವತ್ತು ಕಾಯ್ದಿರಿಸಲಾಗಿತ್ತು. ಇವತ್ತು ಮಧ್ಯಾಹ್ನ 3 ಗಂಟೆ ಅಂದ್ರೆ 30 ನಿಮಿಷಕ್ಕೆ ನ್ಯಾಯಾಧೀಶರು ಕೋರ್ಟ್ನಲ್ಲಿ ಆತನಿಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ವೀಣಾ, ಓಕೆ, ಈಗ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಕೊಟ್ಟಂತಹ ಕಾರಣ ಈತ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ. ಈ ಪ್ರಕರಣದಲ್ಲಿ ಈತ ಸ್ಟೇಷನ್ಗೆ ಹಾಜರ್ ಆಗಿಲ್ಲ ಅಂತ. ಹಾಗಾದ್ರೆ ಈ ಪಾಯಿಂಟ್ ಅನ್ನ ಏನ್ ಕೋರ್ಟ್ ಅಲ್ಲಿ ಇಡಲಾಗಿತ್ತು, ಅದಕ್ಕೆ ಕೋರ್ಟ್ ಯಾವುದೇ ರೀತಿಯಾದಂತಹ ಹಾಗಾದ್ರೆ ಪಾಯಿಂಟ್ ಔಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಏನಾಯ್ತು ಅಂತ, ಯಾಕಂದ್ರೆ ಪೊಲೀಸರು ಕೊಟ್ಟಂತಹ ಕಾರಣ ಇದಾಗಿತ್ತು. ಹಾಗಾದ್ರೆ ಇದು ಹಿನ್ನಡೆನಾ? ಶ್ವೇತಾ, ಖಂಡಿತವಾಗಿ ಏನಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ಕಕ್ಷಿದಾರನ ಪರವಾಗಿ ಅಂದ್ರೆ ಶ್ರೀಕಾಂತ್ ಪೂಜಾರಿ ಪರವಾಗಿ ವಾದ ಮಂಡಿಸಿದಾಗ ವಕೀಲರು ಇಟ್ಟಂತ ಸಾಕ್ಷ್ಯಾಧಾರಗಳು ಅಂದ್ರೆ ಆತನಿಗೆ ಪ್ರಬಲವಾಗಿ ಜಾಮೀನು ಸಿಗಲಿಕ್ಕೆ ಕಾರಣವಾಯಿತು. ಯಾಕೆಂತ ಹೇಳಿದ್ರೆ ಈತ 15-16 ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಕೂಡ ಕಾಲಕ್ಕೆ ಪೊಲೀಸರು ಆತನನ್ನು ಬಂಧಿಸಿದಾಗ ಆತ ನ್ಯಾಯಾಲಯಕ್ಕೆ ಬಂದು ಜಾಮೀನನ್ನು ತೆಗೆದುಕೊಂಡಿದ್ದ. ನ್ಯಾಯಾಲಯದಲ್ಲಿ ದಂಡವನ್ನು ಕೂಡ ಪಾವತಿ ಮಾಡಿದ್ದ. ಅಷ್ಟೇ ಅಲ್ಲ, ಆತ ಕಳೆದ 40 ವರ್ಷಗಳಲ್ಲಿ ಒಂದೇ ವಿಳಾಸದಲ್ಲಿ ವಾಸವಾಗಿದ್ದ ಕುಟುಂಬ ಜೊತೆಗೆ ಅನ್ನುವಂಥದ್ದು. ಹಾಗಾಗಿ ಪೊಲೀಸರು ಏನು ಆಕ್ಷೇಪಣೆ ಸಲ್ಲಿಸುವಾಗ ಏನು ಉಲ್ಲೇಖ ಮಾಡಿದಂತ ವಿಚಾರಗಳೇನಿತ್ತು ಅದು ಕೋರ್ಟ್ ಡಿನೈ ಮಾಡಿದೆ. ಅಂತಿಮವಾಗಿ ಶ್ರೀಕಾಂತ್ ಪೂಜಾರಿಗೆ ಇವತ್ತು ಜಾಮೀನು ಮಂಜೂರಾಗಿದೆ. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ 1992ರಲ್ಲಿ ಡಿಸೆಂಬರ್ 5ರಂದು ಏನು ರಾಮ ಜನ್ಮಭೂಮಿಗಾಗಿ ನಡೆದಂತಹ ಹೋರಾಟದ ವೇಳೆ ಏನು ಗಲಭೆಯಾಯಿತು, ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಲಾಗಿತ್ತು, ಆ ಪ್ರಕರಣದಲ್ಲಿ ತನ್ನನ್ನು ಆರೋಪಿಯನ್ನಾಗಿಸಲಾಗಿತ್ತು. ಆ ಪ್ರಕರಣದಲ್ಲಿ ಒಟ್ಟು 13 ಜನ ಆರೋಪಿಗಳಿದ್ರು. ಈಗಾಗಲೇ ನ್ಯಾಯಾಲಯಕ್ಕೆ ನಿಗದಿತ ಸಮಯದಲ್ಲಿ ಅವರು ಹಾಜರಾಗಿ ವಿಚಾರಣೆಗೆ ಹೆದರಿಸಿ ಅವರೆಲ್ಲರೂ ಕೂಡ ಖುಲಾಸೆಗೊಂಡಿದ್ರು. ಈ ಪ್ರಕರಣದಲ್ಲಿ ಒಟ್ಟು 5 ಆರೋಪಿಗಳು ಖುಲಾಸೆಗೊಂಡಿದ್ರು. 5 ಆರೋಪಿಗಳು ಈಗಾಗಲೇ ಮೃತಪಟ್ಟಿದ್ದಾರೆ. ಇನ್ನು 3 ಜನರು ಮಾತ್ರ ಬದುಕಿರುವಂತದ್ದು. ಆ 3 ಜನರ ಪೈಕಿ ಶ್ರೀಕಾಂತ್ ಪೂಜಾರಿ ಏನಿದ್ದ ಆರೋಪಿ ನಂಬರ್ 2 ಇದ್ದ. ಹಾಗಾಗಿ ಈತನಿಗೆ ಯಾವುದೇ ಸಮನ್ಸ್ ಮತ್ತು ವಾರೆಂಟ್ ನನಗೆ ಬಂದಿರಲಿಲ್ಲ ಅನ್ನುವಂತ ಮಾತನ್ನ ಆತನ ಕಕ್ಷಿದಾರ ಪರವಾಗಿ ವಕೀಲರಾಗಿರ್ಬೋದು ಮತ್ತು ಆತನ ಕುಟುಂಬಸ್ಥರು ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ನಾನು ನ್ಯಾಯಾಲಯಕ್ಕೆ ಹಾಜರಾಗಕ್ಕಾಗಿರಲಿಲ್ಲ. ಬೇರೆ ಬೇರೆ ಪ್ರಕರಣಗಳಲ್ಲಿ ನಾನು ಕೋರ್ಟ್ಗೆ ಹೋಗಿದ್ದೇನೆ, ಜಾಮೀನು ಪಡ್ಕೊಂಡಿದ್ದೇನೆ. ಈ ಕೇಸ್ ಇರೋ ವಿಚಾರಣೆ ನನಗೆ ಗೊತ್ತಿರಲಿಲ್ಲ. 1992 ಡಿಸೆಂಬರ್ 5ಕ್ಕೆ ಗಲಭೆ ನಡೆದ ನಂತರ ಪೊಲೀಸರು ನನ್ನನ್ನು ಬಂಧಿಸಿದ್ರು. ನಾನು ಜೈಲಿಗೆ ಹೋಗಿದ್ದೆ, 4-5 ತಿಂಗಳ ಕಾಲ ಜೈಲಿನಲ್ಲಿ ಇದ್ದೆ ಅನ್ನುವಂತ ಮಾಹಿತಿಯನ್ನು ಆತನ ಕುಟುಂಬ ಸದಸ್ಯರು ಕೂಡ ಹಂಚಿಕೊಂಡಿದ್ರು. ಶ್ವೇತಾ, ಹಾಗಾಗಿ ಅಂತಿಮವಾಗಿ ಇವತ್ತು ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಈಗ ನ್ಯಾಯಾಧೀಶರು ಹೊರಡಿಸುವಂತಹ ಆದೇಶದ ಪ್ರತಿ ಸರ್ಟಿಫೈಡ್ ಕಾಪಿ ಅಂದ್ರೆ ಹುಬ್ಬಳ್ಳಿ ತಾಲೂಕಾ ಕಾರಾಗೃಹಕ್ಕೆ ಹೋಗಬೇಕು. ಅಲ್ಲಿ ಆತನ ಬಿಡುಗಡೆ ಪ್ರೊಸೆಸ್ ನಡೆಯುತ್ತೆ. ಈಗಾಗಲೇ ಹುಬ್ಬಳ್ಳಿಯ ತಾಲೂಕಾ ಕಾರಾಗೃಹದಲ್ಲಿ ಶ್ರೀಕಾಂತ್ ಪೂಜಾರಿನ ಇರಿಸಲಾಗಿದೆ. ಸಂಜೆ ವೇಳೆಗೆ 6 ಗಂಟೆ ಒಳಗಡೆ ಜೈಲಿಗೆ ಸರ್ಟಿಫೈಡ್ ಕಾಪಿ ತಲುಪಿದ್ರೆ ಇವತ್ತು ಬಿಡುಗಡೆ ಆಗುತ್ತೆ. ಇಲ್ಲದಿದ್ರೆ ಒಂದ್ ವೇಳೆ ನಾಳೆ ಶ್ರೀಕಾಂತ್ ಪೂಜಾರಿಯ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಶ್ವೇತಾ, ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.